ಮತ್ತಾಯ ಅಧ್ಯಾಯ 1 ವಚನ 1-16 18-23. ಯೇಸು ಕ್ರಿಸ್ತನ ವಂಶಾವಳಿ ಇದು. ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು, ಅಬ್ರಹಾಮನು ಈಸಾಕನ ತಂದೆ, ಈಸಾಕನು ಯಾಕೋಬನ ತಂದೆ, ಯಾಕೋಬನು ಯೆಹೂದ ಮತ್ತು ಅವನ ಸಹೋದರರ ತಂದೆ, ಯೆಹೂದನು ಪೆರೆಚನ ಮತ್ತು ಜೆರಹನ ತಂದೆ, ಅವರ ತಾಯಿ ತಾಮಾರಳು. ಪೆರೆಜನು ಹೆಜ್ರೋನನ ತಂದೆ, ಹೆಜ್ರೋನನು ಆರಾಮನ ತಂದೆ, ಅರಾಮನು ಅಮಿನಾದಾಬನ ತಂದೆ, ಅಮಿನಾದಾಬನು ನಹೋಶನನ ತಂದೆ, ನಹೋಶನನು ಸೊಲೊಮೋನನ ತಂದೆ, ಸೊಲೊಮೋನನು ಬೋವಾಜನ ತಂದೆ, ಬೋವಾಜನ ತಾಯಿ ರಹಾಬಳು, ಬೋವಾಜನು ಒಬೇದನ ತಂದೆ, ಒಬೇದನ ತಾಯಿ ರೂತಳು, ಒಬೇದನು ಇಷಯನ ತಂದೆ, ಇಷಯನು ಅರಸನಾದ ದಾವೀದನ ತಂದೆ, ದಾವೀದನು ಸೊಲೊಮೋನನ ತಂದೆ, ಸೊಲೊಮೋನನ ತಾಯಿ ಉರಿಯನ ಹೆಂಡತಿಯಾಗಿದ್ದಳು, ಸೊಲೊಮೋನನು ರೆಹಬ್ಬಾಮನ ತಂದೆ, ರೆಹಬ್ಬಾಮನು ಅಬಿಯನ ತಂದೆ, ಅಬಿಯನು ಆಸಾನನ ತಂದೆ, ಆಸಾನನು ಯೆಹೋಷಾಫಾಟನ ತಂದೆ, ಯೆಹೋಷಾಫಾಟನು ಯೆಹೋರಾಮನ ತಂದೆ, ಯೆಹೋರಾಮನು ಉಜಿಯನ ತಂದೆ, ಉಜಿಯನು ಯೋತಾಮನ ತಂದೆ, ಯೋತಾಮನು ಆಹಾಜನ ತಂದೆ, ಆಹಾಜನು ಇಜಿಕಿಯನ ತಂದೆ, ಇಜಿಕಿಯನು ಮನಾಸೆಯ ತಂದೆ, ಮನಾಸೆಯು ಆಮೋನನ ತಂದೆ, ಆಮೋನನು ಯೋಷಿಯನ ತಂದೆ, ಯೋಷಿಯನು ಯೆಕೊನ್ಯ ಮತ್ತು ಅವನ ಸಹೋದರರ ತಂದೆ. ಈ ಸಮಯದಲ್ಲಿಯೇ ಯೆಹೂದ ಜನರು ಗುಲಾಮಗಿರಿಗಾಗಿ ಬಾಬಿಲೋನಿಗೆ ಕೊಂಡೊಯ್ದದ್ದು. ಯೆಹೂದ್ಯರನ್ನು ಬಾಬಿಲೋನಿಗೆ ಕೊಂಡೊಯ್ದ ನಂತರ ಕುಟುಂಬ ಚರಿತ್ರೆ. ಯೆಕೊನ್ಯನು ಶೇತ್ಲಿಯನ ತಂದೆ, ಶೇತ್ಲಿಯನು ಜೆರುಬ್ಬಾಬೆಲನ ತಂದೆ, ಜೆರುಬ್ಬಾಬೆಲನು ಅಬಿಹೂದನ ತಂದೆ, ಅಬಿಹೂದನು ಎಲಾಕೀಮನ ತಂದೆ, ಎಲಾಕೀಮನು ಅಜೋರನ ತಂದೆ, ಅಜೋರನು ಸೋದಕನ ತಂದೆ, ಸೊದೋಕನು ಅಕಿಮನ ತಂದೆ, ಅಕಿಮನು ಎಲಿಹೋದನ ತಂದೆ, ಎಲಿಹೋದನು ಎಲಿಯಾಜರನ ತಂದೆ, ಎಲಿಯಾಜರನು ಮಾತನ ತಂದೆ, ಮಾತನನು ಯಾಕೋಬನ ತಂದೆ, ಯಾಕೋಬನು ಯೋಸೇಫನ ತಂದೆ, ಯೋಸೇಫನು ಮರಿಯಳ ಗಂಡ, ಮರಿಯಳು ಯೇಸುವಿನ ತಾಯಿ, ಯೇಸುವನ್ನು ಕ್ರಿಸ್ತನೆಂದು ಕರೆಯುತ್ತಿದ್ದರು. ಯೇಸು ಕ್ರಿಸ್ತನ ತಾಯಿ ಮರಿಯಳು ಯೇಸುವಿನ ಜನನ ಈ ರೀತಿ ಸಂಭವಿಸಿತು. ಮದುವೆ ಮಾಡಿಕೊಳ್ಳಲು ಯೋಸೇಫನಿಗೂ ಮರಿಯಳಿಗೂ ನಿಶ್ಚಿತಾರ್ಥವಾಗಿತ್ತು. ಆದರೆ ಮದುವೆಗೆ ಮೊದಲೇ ತಾನು ಗರ್ಭಿಣಿಯಾಗಿರುವುದು ಮರಿಯಳಿಗೆ ತಿಳಿದು ಬಂತು. ಮರಿಯಳು ಪವಿತ್ರಾತ್ಮನ ಪ್ರಭಾವದಿಂದ ಗರ್ಭಿಣಿಯಾಗಿದ್ದಳು. ಮರಿಯಳನ್ನು ಮದುವೆಯಾಗಲಿದ್ದ ಯೋಸೇಫನು ನೀತಿವಂತನಾಗಿದ್ದನು. ಮರಿಯಳನ್ನು ಜನರ ಮುಂದೆ ನಾಚಿಕೆ ಪಡಿಸಲು ಅವನು ಇಷ್ಟಪಡಲಿಲ್ಲ. ಆದ್ದರಿಂದ ಅವನು ಗುಟ್ಟಾಗಿ ನಿಶ್ಚಿತಾರ್ಥವನ್ನು ರದ್ದುಗೊಳಿಸಬೇಕೆಂದಿದ್ದನು. ಯೋಸೇಫನು ಹೀಗೆ ಆಲೋಚಿಸಿಕೊಂಡ ನಂತರ ಪ್ರಭುವಿನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು. ಆ ದೂತನು, ದಾವೀದನ ಮಗನಾದ ಯೋಸೇಫನೇ, ಮರಿಯಳನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸಲು ಭಯಪಡಬೇಡ. ಆಕೆ ಪವಿತ್ರಾತ್ಮನ ಪ್ರಭಾವದಿಂದ ಗರ್ಭಿಣಿಯಾಗಿದ್ದಾಳೆ. ಆಕೆ ಒಬ್ಬ ಮಗನನ್ನು ಹೆರುವಳು. ನೀನು ಆ ಮಗುವಿಗೆ ಯೇಸು ಎಂದು ಹೆಸರಿಡುವೆ. ನೀನು ಆತನಿಗೆ ಆ ಹೆಸರನ್ನೇ ಇಡು, ಏಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಎಂದು ಹೇಳಿದನು. ಪ್ರವಾದಿಯ ಮೂಲಕ ಪ್ರಭು ತಿಳಿಸಿದ್ದೆಲ್ಲ ನೆರವೇರಿತೆಂದು ಇದೆಲ್ಲ ನಡೆಯಿತು. ಅದೇನೆಂದರೆ, ಕನ್ನಿಕೆಯೊಬ್ಬಳು ಗರ್ಭಿಣಿಯಾಗಿ ಒಬ್ಬ ಮಗನಿಗೆ ಜನ್ಮ ಕೊಡುತ್ತಾಳೆ. ಆತನಿಗೆ ಇಮ್ಮಾನುವೇಲ್ ಎಂಬ ಹೆಸರನ್ನು ಇಡುವರು. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂದರ್ಥ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.